ಹಲೋ ಹಾಯ್ ಎಲ್ಲರೂ ನಮಸ್ಕಾರ. ಹೇಗಿದ್ದೀರಾ? ಏನು ತೋರಿಸ್ತಾ ಇದ್ದಾಳೆ ಅಂದರೆ ನಮ್ಮೂರಿಗೆ ರಾಯಚೂರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಮ್ಮ ಪಕ್ಕದೂರು ಲಿಂಗಸೂರು ಪಕ್ಕ ಬರುತ್ತೆ. ಇದು ಶ್ರೀ ಗುರುಗುಂಟಿ ಅಂಬರೇಶ್ವರ ಅಂತ ದೇವಸ್ಥಾನ. ಇದು ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ಏನೋ ವಿಶೇಷತನ ಇದೆ. ಈ ವಿಡಿಯೋ ಫುಲ್ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ ಏನಿದೆ ಅಂತ. ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ. ಒಂದು ಸರಿ ಯಾರಾದರೂ ರಾಯಚೂರು ಕಡೆ ಬಂದರೆ ಶ್ರೀ ಗುರುಗುಂಟಿ ಅಂಬರೇಶ್ವರ ಕ್ಷೇತ್ರಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಪಾವನ ಆಗಿ ಅಂತ ಹೇಳ್ಬೋದು. ತುಂಬ ಸುಂದರವಾಗಿ ಇದೆ ಇದು ದೇವಸ್ಥಾನ. ತುಂಬ ದೊಡ್ಡ ಜಾಗ, ತುಂಬ ವಿಶಾಲವಾಗಿದ್ದ ಸ್ಥಳ ಅಂತಲೇ ಹೇಳ್ಬೋದು. ಇಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ತುಂಬ ಆಗುತ್ತೆ ಅಂತ ಹೇಳ್ತಾರೆ. ಪವಾಡ ಪುರುಷರು ಅಂಬರೀಶ್ವರ ಅವರು ಅಂತಲೇ ಹೇಳಬಹುದು. ಇಲ್ಲಿ ಹೋಗಿ ಬಂದ ಮೇಲೆ ಅವರಿಗೆ ಅರ್ಥ ಆಗುತ್ತೆ ಅಂತ. ನೋಡಿ, ನಾನು ಹೇಳಿಲ್ವಾ ಎಷ್ಟು ಸುಂದರವಾದ ಜಾಗ ಅಂತ. ಇದು ತುಂಬ ದೊಡ್ಡವಾದ ಸ್ಥಳವೂ ಇದೆ. ಇದು ಎಂಟ್ರೆನ್ಸಿಂದ ನಾವು ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದು. ತುಂಬ ಆಳಲ್ಲಿ ಇದೆ ಇದು. ಇದು ಫುಲ್ಲು ಹೊರಗಡೆಯಿಂದ ಹೈಟ್ ಇದೆ. ದೇವಸ್ಥಾನ ಇರೋದು ತುಂಬ ಕೆಳಗಡೆ ಇದೆ, ಆಳಲ್ಲಿ ಇದೆ. ಅದನ್ನು ನಿಮ್ಮ ಒಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಯಾರಿಗಾದರೂ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ. ಮತ್ತು ಅಂಬರೀಶ್ವರ ಅವರು ತಾತನವರು ನಿಮ್ಮ ಮೇಲೆ ದಯಾದಾಕ್ಷಿ ಇರಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನಮಗೂ ಸಹ ಅಲ್ಲಿ ಹೋದ್ಮೇಲೆ ಆ ನೆಮ್ಮದಿ, ಆ ಸುಂದರವಾದ ಸ್ಥಳದಲ್ಲಿ ನಾವು ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಬಂದಿದ್ದೀವಿ ರೀ. ಅಂದರೆ ನಾವು ಬೆಳಗ್ಗೆ ರಾಯಚೂರು ಕಡೆ ತುಂಬ ಬಿಸಿಲಿರೋ ಕಾರಣ ನಾವು ಬೆಳಗ್ಗೆ 6 ಗಂಟೆಗೆ ಮನೆ ಬಿಟ್ವಿ. ಅಲ್ಲಿಗೆ ಹೋಗೋಷ್ಟಿಗೆ 7 ಗಂಟೆ ಆಯಿತು. ದರ್ಶನ ಆಯ್ತಲ್ವ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ ದರ್ಶನ ಹೇಳೋಕ್ಕೆ ಆಗಲ್ಲ, ವರ್ಣಿಸೋಕ್ಕೆ ಆಗಲ್ಲ, ಪದಗಳು ಅಂತಾರಲ್ಲ ಆ ಥರ. ರಶ್ ಇರಲಿಲ್ಲ, ತುಂಬ ವಿಶಾಲವಾಗಿತ್ತು. ಇದ್ರ ವಿಶೇಷತನ ಏನಿದೆ ಅಂತ, ದೇವರ ಗರ್ಭಗುಡಿ ಇದು. ಆ ಗರ್ಭಗುಡಿಯ ಮೇಲೆ ಕಳಶ ಒಂದು ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏನೋ ಒಂದು ವಿಶೇಷತನ ಇದೆ ಅಂತ ಹೇಳಿದ್ನಲ್ವ. ಫುಲ್ ವಿಡಿಯೋ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಎಲ್ಲರೂ ಎಂಡುವರೆಗೆ ನೋಡಿ ಸಪೋರ್ಟ್ ಮಾಡಿ. ಶ್ರೀ ಗುರುಗುಂಟಿ ಅಂಬರೇಶ್ವರ ದೇವಸ್ಥಾನ ಅಂತ ಹೇಳಿದ್ನಲ್ವ. ಗರ್ಭಗುಡಿ ಇಲ್ಲಿ ತುಂಬ ಆಳ ಇದೆ ಅಂತ ಹೇಳಿದ್ನಲ್ಲ, ಕೆಳಗಡೆ ಇದು ನೋಡಿ. ಎಷ್ಟು ಸುಂದರವಾದ ಪ್ಲೇಸ್ ಅಂತಲೇ ಹೇಳಬಹುದು. ಎಲ್ಲ ಕಣ್ಣು ತುಂಬಿಕೊಂಡೇ ಬರುತ್ತೆ ನೋಡ್ತಾ ಇದ್ದರೆ ಪ್ಲೇಸನ್ನು. ರಶ್ ಇರಲಿಲ್ವಲ್ಲ. ನಾನೇನು ಹೇಳಿದ್ನಲ್ವ, ಇಲ್ಲಿ ಏನಿದೆ ಅಂತ, ಕಲ್ಯಾಣಿ. ಈ ಕಲ್ಯಾಣಿಯಲ್ಲಿ ಈ ನೀರು ಹೆಂಗೆ ಇಲ್ಲಿಗೆ ತಲುಪುತ್ತೆ ಅನ್ನೋದು ಇನ್ನೂ ವಿಶೇಷವಾಗಿದೆ. ಯಾವ ಥರದಿಂದ, ಎಲ್ಲಿಂದ ಬರುತ್ತೆ ಈ ಕಲ್ಯಾಣಿಗೆ ನೀರು ಅಂತಲೂ ಹೇಳ್ತೀನಿ. ಇದು ನಮ್ಮ ಪುಟ್ಟ ರಾಜ್ಕುಮಾರ್ ಅಂತಲೇ ಹೇಳ್ಬೋದು. ಇವನೇ ನನ್ನ ಮಗ. ನನ್ನ ಮಗ, ನಮ್ಮ ತಂಗಿ 3 ಜನ ಈ ದೇವಸ್ಥಾನಕ್ಕೆ ಹೋಗಿದ್ವಿ. ನನ್ನ ಮಗ ಕಲ್ಯಾಣಿಯಲ್ಲಿ ಮುಖ ಹೋಗಿದ್ದ. ಏನು ಒಬ್ಬಣ್ಣೇ ಕಳಿಸಿದಾರಿ ಅಂತ ಅನ್ಕೋಬೋದು. ಅವರೆಲ್ಲ ಇದ್ದದ ಕಾರಣ ನಾನು ಕಳಿಸ್ದೆ. ಅವ್ರು ಹೇಳ್ತಾಯಿದ್ರು ಅಲ್ಲಿ ನಿಂತ್ಕೊಬೇಡ, ಜರುಗುತ್ತೆ ಅಂತ. ಆಮೇಲೆ ಅವನು ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಮುಖ ತೊಳಿತಾ ಇದ್ದಾನೆ ನೋಡಿ. ಈ ಬಿಸಿಲಲ್ಲಿ ಈ ಥರ ಕಲ್ಯಾಣಿಯಲ್ಲಿ ಹೋಗಿ ಸ್ನಾನ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ರಿ. ಈ ನೀರು ಮಾತ್ರ ಎಷ್ಟು ಸಿಹಿಯಾಗಿದೆ ಅಂತಲೇ ಹೇಳ್ಬೋದು. ಕಲ್ಯಾಣಿಗೆ ಒಂದ್ಸರಿ ಹೋಗಿ ಬನ್ನಿ. ನೋಡಿ, ನನ್ನ ಪುಟ್ಟ ರಾಜ್ಕುಮಾರ್ ಅವರು ಗಂಗೆ ಸ್ನಾನವನ್ನು ಮಾಡೇ ಬಿಟ್ರು ಅಲ್ಲೇ ನಿಂತ್ಕೊಂಡು. ನಾನು ಹೇಳ್ತಾ ಇದ್ದೀನಿ 5 ಸರಿ ತಲೆಗೆ ಹಾಕೋ ನೀರು ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ನೀರಂದ್ರೆ ನನ್ನ ಮಗನಿಗೆ ಭಯ. ಬಟ್ ಅಲ್ಲಿವರೆಗೆ ಹೋಗಿ ಹಿಡಿದು ದೇವಸ್ಥಾನಕ್ಕೂ ಗರ್ಭಗುಡಿಗೆ ಹೋಗಬೇಕಿಂತ ಮುಂಚೆ ಆ ಕೊಂಡದಲ್ಲಿ ಸ್ನಾನ ಮಾಡ್ತಾರೆ ಎಲ್ಲರೂ ಬೆಳಗ್ಗೆನೇ. ಎಲ್ಲರೂ ಪ್ರತಿಯೊಬ್ಬರು ಬಂದವರೆಲ್ಲ ಈ ಕೊಂಡದಲ್ಲೇ ಸ್ನಾನ ಮಾಡೋದು. ಅದೇ ಕಲ್ಯಾಣಿ ಅಂತ ಹೇಳಿದ್ನಲ್ವ. ಈಗ ನೋಡಿ, ನನ್ನ ಪುಟ್ಟ ರಾಜ್ಕುಮಾರ್ ಅವರು ಕೇಳ್ತಾ ಇದ್ದಾರೆ ನನ್ನನ್ನು. ನಾನು ಹೇಳಿದ್ನಲ್ವ ಊರಿಗೆ ಹೋಗಿದ್ದೆ ನಮ್ಮ ರಾಜ್ಕುಮಾರನ್ನು ನೋಡೋಕ್ಕೆ ಅಂತ. ಇವರೇ ಅವರು, ನಮ್ಮ ರಾಜ್ಕುಮಾರ್ ಅವರು.
ಗರ್ಭಗುಡಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ನೋಡಿ ಬನ್ನಿ ಏನು ವಿಶೇಷತೆ ಇದೆ ಅಂತ ಹೇಳಿದ್ನಲ್ವ. ಈ ನೀರು ಎಲ್ಲಿಂದ ಬರುತ್ತೆ, ಈ ಥರ ಯಾಕಿದೆ ಅಂತ ಇದ್ರದ್ದು ಒಂದು ವಿಶೇಷತನ ಇದೆ. ಈ ಹೋಗುತ್ತಾ ಇದ್ರದ್ದು ಬಗ್ಗೆ ಹೇಳ್ತೀನಿ. ಗರ್ಭಗುಡಿಯಲ್ಲಿ ಎಂಟ್ರಿ ಕೊಟ್ಟಿವಿ, ಕೆಳಗಡೆ ಇರೋದು ಅಂತ ಹೇಳಿದ್ವಲ್ಲ. ಈ ಕಡೆ ಸೈಡು ಬಸವಣ್ಣ, ಲಿಂಗ ಬಸವಣ್ಣ ಇದೆ. ಅಲ್ಲಿಯ ಎದುರುಗಡೆ ಲಿಂಗವ ಇದೆ. ಆ ಲಿಂಗವ ನೋಡ್ರಿ, ಶೈನ್ ಇಲ್ಲ ಏನಿಲ್ಲ ಅಂತ ಹೇಳಿದರೆ ಅದು ಅಲ್ಲೇ ಉದ್ಭವ ಆಗಿರೋ ಲಿಂಗವ ಅಂತಲೇ ಹೇಳ್ಬೋದು. ಅಂಬರೀಶ್ವರ ತಾತನವರು ಇವರು. ಅವರ ಪವಾಡನ ನಾವು ವರ್ಣಿಸೋಕ್ಕೆ ಅಂತ ಸಾಧ್ಯನೇ ಇಲ್ಲ. ಅಲ್ಲಿಗೆ ಹೋಗಿ ನೋಡಿ ಅವರ ಬಗ್ಗೆ ಕೇಳಿದಾಗ ಮಾತ್ರ ಅರ್ಥ ಆಗುತ್ತೆ. ಬೆಳಗ್ಗೆ ಹೋಗಿದ್ವಿ ಅಲ್ವಾ, ಅವಾಗೇನೆ ಅಭಿಷೇಕ ಆಗಿತ್ತು ತಾತನವರದ್ದು. ನಾವು ಅವಾಗ ಹೋದ ದರ್ಶನಕ್ಕೆ ನಿಂತ್ಕೊಂಡಾಗ ಅವ್ರದ್ದು ಅಲಂಕಾರ ನಡೀತಾ ಇತ್ತು. ಅದು ಕಣ್ಣೇ ತುಂಬ್ಕೊಂಡು ನಿಂತ್ಕೊಂಡಿದ್ವಿ. ತುಂಬ ರಶ್ ಇರುವಾಗ ಯಾವಾಗಲೂ ಹೋಗ್ತಾಯಿದ್ದೆ ದೇವಸ್ಥಾನಕ್ಕೆ. ಫಸ್ಟ್ ಟೈಮ್ ರಶ್ ಇಲ್ಲಾರ್ದಾಗ ಹೋಗಿದ್ದು. ತುಂಬ ಚೆನ್ನಾಗಿ ಧ್ಯಾನ ಮಾಡಿಕೊಂಡು ನಮಸ್ಕಾರ ಮಾಡಿದ್ವಿ. ಮನಸ್ಸಿಗೆ ಶಾಂತಿ ಅನ್ನೋದು ಸಿಗುತ್ತೆ ಅಂತ ಹೇಳ್ತಾರಲ್ರಿ, ದೇವಸ್ಥಾನದಲ್ಲಿ ನಿಜವಾಗ್ಲೂ ಇದೆ, ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಈ ಅಂಬರೀಶ್ವರ ತಾತನವರ ದೇವಸ್ಥಾನಕ್ಕೆ ಹೋದಾಗ ನಮಗೆ ಮನಸ್ಸಿಗೆ ತುಂಬ ಉಲ್ಲಾಸನೂ ಆಗಿತ್ತು, ಶಾಂತಿನೂ ಇತ್ತು. ದರ್ಶನ ಮಾಡಿ ಮತ್ತೆ ಇಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಂತೇಳಿ, ಈ ನೀರು ಅದೇ ಕಲ್ಯಾಣಿಗೆ ಹೇಗೆ ಹೋಗುತ್ತೆ ಅಂತ ಹೇಳಿದ್ನಲ್ವ, ನೋಡಿ ಇಲ್ಲೊಂದು ಕೊಳದಪ್ಲೆ ಇದೆ ಅಂತ ಹೇಳ್ತಾರಲ್ಲ, ಈ ಥರ ಇದೆ. ಈ ನೀರು ಎಲ್ಲಿಂದ ಬರುತ್ತೆ, ಇಲ್ಲಿಗೆ ಯಾಕೆ ಬರುತ್ತೆ ಅನ್ನೋದು ಇನ್ನೂ ವಿಶೇಷತನ ಇದೆ. ನೋಡಿ ಎಲ್ಲರೂ ಅದಕ್ಕೆ ಕೈ ಹಾಕಿ ನೀರು ಕುಡಿತಾರೆ, ಗಲೀಜಾಗುತ್ತೆ ಅನ್ನೋದಂದರೆ ಈ ಬಸವಣ್ಣನ ಬಾಯಿಯಿಂದ ನೀರು ಬಿಡ್ತಾರಲ್ರಿ, ಇದು ಯಾವ ಫಿಲ್ಟರ್ ನೀರಿಗೂ ಕಮ್ಮಿ ಇಲ್ಲ ಅಂತಲೇ ಹೇಳ್ಬೋದು. ಶುದ್ಧ ಗಂಗಾ ಅಂತಲೇ ಹೇಳ್ಬೋದು. ಈ ನೀರು ಕುಡಿದ್ರೆ ಎಷ್ಟು ಸಿಹಿಯಾಗಿದೆ ಅಂತ, ಅಷ್ಟು ತಣ್ಣಗೆ ನೀರು. ಈ ಉರಿ ಬಿಸಿಲಲ್ಲಿ ಇಷ್ಟು ನೀರಿದೆ, ಒಂದು ಹನಿ ಕೂಡ ಅಲ್ಲಿ ಕಮ್ಮಿ ಇಲ್ಲ ನೀರು. ಅಂದರೆ ಇದೆಷ್ಟು ವಿಶೇಷತನ ಇರ್ಬೋದು ಅಂತ ನಾನು ಇನ್ನೂ ಮುಂದೆ ಹೋಗ್ತಾ ನಿಮಗೆ ಹೇಳ್ಕೊಡ್ತೀನಿ, ಪರಿಚಯ ಮಾಡಿಕೊಡ್ತೀನಿ ಯಾವ ಥರ ಇದೆ ಅಂತ. ಅದು ಎದುರುಗಡೆ ಕಾಣಿಸ್ತಾ ಇರೋದು ಇದು ದೇವಸ್ಥಾನ, ಧ್ಯಾನ ಮಂದಿರ ಅಂತಲೇ ಹೇಳ್ಬೋದು. ಪೂಜಾ ಮಂದಿರ ಅಂತಾರೆ. ಇದು ಕೊಡಬೇಕಾಗಿತ್ತು. ಅಲ್ಲಿ ತುಂಬ ಪ್ರಶಾಂತವಾದ ಸ್ಥಳ ಇದೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಕೆಲವರೆಲ್ಲ ಹೋಗಿ ಧ್ಯಾನ ಮಾಡ್ತಾರಂತೆ ಅಲ್ಲಿ ಕೂತ್ಕೊಂಡು. ನಾವು ಅದನ್ನು ನೋಡ್ಕೊಂಡು ಅಷ್ಟೇ ಬಂದ್ವಿ. ಇನ್ನೂ ಏನು ವಿಶೇಷತನ ಇದೆ, ಈ ನೀರು ನೋಡಿ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಚಿಕ್ಕ ಕಾಲುವೆ ಥರ ಕಾಣಿಸುತ್ತಲ್ರಿ, ಇದು ಎಲ್ಲಿಂದ ಬರುತ್ತೆ, ಹೇಗೆ ಇಲ್ಲಿ ಬಂದಿದೆ, ಯಾಕೆ ಈ ಥರ ಕಟ್ಟಿದ್ದಾರೆ ಅನ್ನೋದು ಇನ್ನೂ ವಿಶೇಷತನ ಇದೆ. ನಿಮಗೆ ಸುಮ್ಮನೆ ಇಲ್ಲಿ ತೋರಿಸ್ತಾನೆ, ಅದನ್ನು ಮುಂದ್ಗಡೆ ಹೋದಂಗೆಲ್ಲ ಹೇಳ್ತಾ ಇದ್ದೀನಿ. ನೋಡಿ, ಈ ಗಂಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲರೂ ಕುಡಿಯೋಕ್ಕೆ ಇದೇ ನೀರು ಬಳಸ್ತಾರೆ, ತಗೊಂಡು ಹೋಗ್ತಾರೆ. ತುಂಬ ಸಿಹಿ ಅಂದರೆ ಸಿಹಿಯಾಗಿದೆ ನೀರೋದು. ಇಷ್ಟು ದೊಡ್ಡ ದೇವಸ್ಥಾನ, ತುಂಬ ದೊಡ್ಡ ಜಾಗ, ಎಷ್ಟು ಚೆನ್ನಾಗಿದೆ. ಅಂದರೆ ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಅಲ್ಲಿ ಕಲ್ಲು ಕರೆಕ್ಟಾಗಿರಲ್ಲ, ಸ್ವಲ್ಪ ಜೋಪಾನವಾಗಿ ಹೋಗಬೇಕಾಗುತ್ತೆ ಎಲ್ಲರೂ. ನಮ್ಮ ಮಕ್ಕಳಿಗೆ ನಮ್ಮ ಕಡೆ ಎಲ್ಲ ರೂಢಿ ಅಲ್ರವ, ಅದು ಪಟ 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 ಅಂತ ಓಡಾಡ್ಬಿಟ್ಟಿವಿ ನಾವು ಅವತ್ತು. ನನ್ನ ಮಗ ಅಂತೂ ರಾಜ್ಕುಮಾರ ಎಲ್ಲ ಕಡೆ ಪಟ 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 ಅಂತ ಮುಂದೆ ಓಡ್ತಾ ಇದ್ದ. ಅದೇ ಗರ್ಭಗುಡಿ, ಇದು ಕಳಶ ಅಂತ ಹೇಳಿದ್ವಲ್ಲ, ಇದು ಮೇಲ್ಗಡೆ ಹಿಂಗೆ ಎತ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ. ಅಲ್ಲಿಂದ ನಾವು ಬಂದು ಅದನ್ನು ಸ್ವಲ್ಪ ನೋಡಿ, ನಿಮಗೇನೋ ವಿಶೇಷತನ ಇದೆ ಈ ದೇವಸ್ಥಾನದಲ್ಲಿ ಅಂತ ಹೇಳಿದ್ವಲ್ಲ, ಇನ್ನೂ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ನವಗ್ರಹಗಳು ಇದೆ. ಇಲ್ಲಿಗೆ ಹೋಗಿ ನಾವು ಒಂದು ರೌಂಡ್ ಹೋಗಿ ನಮಸ್ಕಾರ ಮಾಡಿದ್ವಿ. ಬೆಳಗ್ಗೆನೇ ಆ ಕೊಂಡದಲ್ಲಿದ್ದ ತಂದು ನೀರನ್ನು ಹಾಕಿ ಈ ನವಗ್ರಹಗಳಿಗೆ ಪೂಜೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಹೋದಾಗೆ ನಾವು ಒಂದು ರೌಂಡು ನವಗ್ರಹಕ್ಕೆ ಸುತ್ತಬಿಟ್ಟು ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಿಮ್ಮ ಹತ್ರ ಹೇಳ್ಕೊತೀನಿ. ತುಂಬ ಚೆನ್ನಾಗಿದೆ ರೀ ಈ ಪ್ಲೇಸು. ಇದೇನಿದು, ಏನು ತೋರಿಸ್ತಾ ಇದ್ದಾಳೆ ಇಲ್ಲಿ ಅಂತ ಅನ್ಕೋಬೋದು. ಇದರದ್ದೇ ನೋಡ್ರಿ ಈ ದೇವಸ್ಥಾನ ತುಂಬ ವಿಶೇಷ ಅಂತ ಹೇಳೋದು. ನೋಡಿ ಹೇಗಿದೆ, ಹೇಗೆಲ್ಲ ಹೋಗ್ತಾ ಇದ್ದೀವಿ ಅಂತ. ನೋಡೋಕ್ಕೆ ಪುಟ್ಟ ಜಾಗ. ಅಲ್ಲಿ ನೋಡಿದರೆ ಗವೆ ಒಳಗೆ ಹೋಗ್ತಾ ಇದ್ದೀವಿ ಅನಿಸುತ್ತೆ ಅಲ್ವಾ. ನೋಡಿ ಎಷ್ಟು ಚಿಕ್ಕ ಚಿಕ್ಕ ಮೆಟ್ಲುಗಳು ಹೆಂಗಿದೆ ಅಂತ.
ಒಳಗಡೆನೇ ಇದೆ ಇದು. ಈ ದೇವಸ್ಥಾನದ್ದು ವಿಶೇಷವಾಗಿದು ಇದೇ ನೋಡ್ರಿ. ಇದು ಗಡಿಗೆ ಬಾವಿ ಅಂತಾರೆ. ಇಷ್ಟು ಬಾವಿ ಆ ಕಲ್ಯಾಣಿಗೂ ನೀರು ಹೋಗುತ್ತೆ, ಶಿವನಿಗೂ ಅಭಿಷೇಕಕ್ಕೆ ಯಾವಾಗಲೂ ಹರಿತಾ ಇರುತ್ತೆ ಇದೇ ನೀರು. ಇದು ನೋಡಿದ್ರೆ ಇಷ್ಟೇ ಚಿಕ್ಕದಿದೆ. ಆ ಕಲ್ಯಾಣಿಗೂ ನೀರು ತುಂಬುತ್ತೆ, ಯಾವಾಗಲೂ ಹರಿತಾ ಇರುತ್ತೆ. ಕುಡಿಯೋಕ್ಕಂತೂ ನೀರು ಈ ಬೇಸಿಗೆಯಲ್ಲಿ ತುಂಬಿದೆ ಅಂದರೆ ಒಂದು ಸರಿನೂ ನೀರು ಕರಗಲ್ಲ. ನೀರು ಒಂದು ಡ್ರಾಪು ಕೂಡ ಸರಿದಿರಲ್ವಂತೆ ಈ ಬಾವಿಲಿ. ನಾನೇನೋ ಲಿಂಗವ ತೋರಿಸ್ತಾ ಇದ್ದೀನಿ ಅಂತ, ಏನೋ ಪೀಠ ಹೋಗಿರೋ ಲಿಂಗವ ಅಲ್ಲಿ ಇಟ್ಟಿದ್ರು, ಅದನ್ನು ನೋಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೆ ಲಿಂಗವನ್ನು. ಇದ್ರ ಆಳನೇ ಗೊತ್ತಿಲ್ವಂತ್ರಿ. ನಾನು ಕೇಳ್ತಾ ಇದ್ದೆ ನಮ್ಮ ತಂಗಿನ, ಅವರು ಪಕ್ಕದಲ್ಲೇ, ಅವ್ರ ಊರ ಪಕ್ಕದಲ್ಲೇ ಇರೋದವರು. ಅವ್ರು ಯಾವಾಗಲೂ ಹೋಗ್ತಾ ಇದ್ದಾರೆ. ಆಳನೇ ಗೊತ್ತಿಲ್ವಂತೆ. ಇದನ್ನು ಕ್ಲೀನ್ ಮಾಡಿಲ್ಲ ಅಂತ. ಆದರೆ ಎಷ್ಟು ಶುದ್ಧವಾದ ನೀರು ನೋಡಿ, ತಿಳೀಗಿದೆ ನೀರು. ಕಲ್ಮಶ, ಗಂಗಮ್ಮಂಗೆ ಕಲ್ಮಶ ಇಲ್ಲ ಅಂತ ನಿಜವಾಗ್ರಿ. ಅದು ನೀರು, ಬೆಳಕು, ಗಾಳಿ ದೇವರು ಸೃಷ್ಟಿ ಮಾಡ್ಲಿಕ್ಕಂದ್ರೆ ಈ ಜೀವ ಹೆಂಗಿರ್ತಾ ಇತ್ತು ಅಲ್ವಾ. ಆ ದೇವ್ರ ಮಹಿಮೆಯನ್ನು ಹೇಳಕ್ಕೆ ಸಾಲದು. ನೋಡಿ ಅಷ್ಟು ಚಿಕ್ಕದು ಬಾವಿ ಅದು. ಅದಕ್ಕೆ ಇದು ಪ್ರಸಿದ್ಧಿ ಆಗಿದೆ ಈ ದೇವಸ್ಥಾನದಲ್ಲಿ, ಗಡಿಗೆ ಬಾಯಿ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆ ಮೆಟ್ಲು ನೋಡಿ, ಅದು ನೋಡಿ. ಅಲ್ಲಿ ಒಬ್ಬರು ಅಜ್ಜ ಬರ್ತಾರೆ, ನನ್ನ ಮಗನ ಕೇಳ್ತಾರೆ. ನನ್ನ ಮಗ ಏನಮ್ಮ ಇಷ್ಟು ಕತ್ಲಾಗಿದೆ ಇಲ್ಲೆಲ್ಲ ಅಂತ ಇದ್ದ. ಅವನು ಒಂದು ಚಿಕ್ಕ ಗುಡಿ ಐತೆ ಒಳಗಡೆ ಅಲ್ಲಿ ಎಂದು. ತಾತ ಯಾಕೋ ಹೋಗಿದ್ದೆ, ಒಬ್ಬರೇ ಹೋಗಬಾರ್ದು ಅಂತ ಗದರಿಸ್ತಾ ಇದ್ರು. ನಾವಿದ್ದೀವಿ ಅಂತ ಗೊತ್ತಿರಲಿಲ್ಲ. ನಾವು ಹೋದ್ಮೇಲೆ ನಾವಿದ್ದೀವಿ ಅಂತ ಹೇಳಿದ್ವಿ. ಅದು ಒಳ್ಳೆ ಕೇರ್ ಅಲ್ವಾ. ಆ ಬಾವಿಗೆ ಏನೂ ಇಲ್ಲ, ಅಲ್ಲಿ ಲಾಕ್ ಏನೂ ಮಾಡಿಲ್ಲ ಅವರು. ಎಲ್ಲರೂ ಹೋಗಿ ನೋಡಿ ಬರ್ತಾರೆ. ಆದರೆ ಅದು ಒಳಗಡೆ ಇದೆ, ಗೊತ್ತಾಗೋರಿಗೆ ಗೊತ್ತಾಗುತ್ತೆ, ಗೊತ್ತಾಗ್ಲಾದವ್ರಿಗೆ ಜನಕ್ಕೆ ಗೊತ್ತಾಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ದಾರಿ ಹೇಗೆ ಹೋಗ್ಬೇಕಂತ ಫ್ರೆಶ್ ಇರುವಾಗ ಯಾರೂ ಹೋಗಲ್ಲ ಅನಿಸುತ್ತೆ ಮೋಸ್ಟ್ಲಿ. ಫ್ರೆಶ್ ಇರಲಿಲ್ಲ ಅಲ್ಲಿ. ನಾವು ಈ ದೇವಸ್ಥಾನದಲ್ಲಿ ಆಟ ಆಡ್ತಾಯಿದ್ವಿ, ನನ್ನ ಮಗ ನಾನು. ಅದೊಂದು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ವಿ ನೋಡಿ. ಎಷ್ಟು ಚೆನ್ನಾಗಿದೆ. ಶಿವ ಪಾರ್ವತಿ, ಈ ಕಡೆ ಷಣ್ಮುಖ ಇದ್ದಾನೆ ನೋಡಿ, ಗೊತ್ತಾಗ್ತಾ ಇದೆ ಅಲ್ವಾ. ಈ ಕಡೆ ಬಲಕ್ಕೆ ಗಣೇಶ, ಎಡಕ್ಕೆ ಷಣ್ಮುಖ. Who's your best friend? My sister.